ಎಷ್ಟೇ ಕಷ್ಟ ಬಂದರೂ ಯಾರೊಂದಿಗೂ ಹಂಚಿಕೊಳ್ಳಬಾರದ ರಹಸ್ಯಗಳು ಇವೆ. ಚಾಣಕ್ಯನು ಹೇಳಿದ ಕೆಲವು ನೀತಿಗಳು. ಇವುಗಳನ್ನು ಪಾಲಿಸುವುದು ಕಷ್ಟವೆಂದು ಹೇಳುತ್ತಾರೆ, ಆದರೆ ಅದನ್ನು ಪಾಲಿಸಿದ ವ್ಯಕ್ತಿ ಜೀವನದಲ್ಲಿ ವಿಜಯವನ್ನು ಸಾಧಿಸುತ್ತಾರೆ. ಇವತ್ತಿನ ಸಮಾಜಕ್ಕೆ ಉಪಯೋಗ ಪಡುವ ಅನೇಕ ವಿಷಯಗಳನ್ನು ತಿಳಿಸುತ್ತದೆ. ಇದನ್ನೇ ಚಾಣಕ್ಯ ನೀತಿ ಎಂದು ಹೇಳುತ್ತಾರೆ. ಕೆಲವರು ಯಾರ ಬಳಿ ಯಾವ ವಿಷಯ ಹೇಳಬೇಕು ಎನ್ನುವ ಗೊಂದಲದಲ್ಲಿ ಕೆಲವರು ಇರುತ್ತಾರೆ. ಇನ್ನು ಕೆಲವರು ಎಲ್ಲರೂ ನಮ್ಮವರೇ ಎಂದು ಭಾವಿಸಿ ಅವರೊಂದಿಗೆ ಎಲ್ಲವನ್ನು ಹೇಳಿಕೊಂಡು ನಂತರ ತೊಂದರೆ ಪಡುತ್ತಾರೆ. ಅಂಥವರ ಕುರಿತಾಗಿ ಚಾಣಕ್ಯನು ಹೇಳಿರುವ ಕೆಲವು ನೀತಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ, ಯಾರಾದರೂ ಏನೇ ಒಂದು ರಹಸ್ಯವಿದ್ದರೂ ಯಾರೊಂದಿಗೂ ಹೇಳಿಕೊಳ್ಳಬಾರದೆಂದು, ಯಾವಾಗಲೂ ನಿಮ್ಮಲ್ಲೇ ಆ ವಿಷಯಗಳನ್ನು ಇಟ್ಟುಕೊಳ್ಳಬೇಕೆಂದು, ಇಲ್ಲವೆಂದರೆ ತೀವ್ರ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆಂದು ಚಾಣಕ್ಯರು ಹೇಳಿದ್ದಾರೆ. ನಿಮಗೆ ಏನಾದರೂ ವಿಷಾದಕರವಾದ ಘಟನೆ ನಡೆದರೆ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ನಮ್ಮ ಬಾಧೆಯಲ್ಲಿನ ರಹಸ್ಯಗಳನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಬಾರದು. ಆ ರೀತಿ ಹೇಳಿಕೊಂಡರೆ ಭವಿಷ್ಯದಲ್ಲಿ ವಿವಾದಗಳು ಅಂದರೆ ಜಗಳಗಳು ಆದರೆ ಅವರು ನಮ್ಮ ಬಾಧೆಗಳು ಮತ್ತು ರಹಸ್ಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಅವಕಾಶ ಇರುತ್ತದೆ. ಹಾಗೆಯೇ ಹಣಕ್ಕೆ ಸಂಬಂಧಿಸಿದ ಎಂತಹ ಸಮಾಚಾರಗಳನ್ನೇ ಆಗಲಿ ಯಾರೊಂದಿಗೂ ಹಂಚಿಕೊಳ್ಳಬಾರದೆಂದು ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿದ್ದಾರೆ. ಜೀವನದಲ್ಲಿ ತುಂಬ ಸಲ ಆರ್ಥಿಕವಾಗಿ ನಷ್ಟ ಹೋಗಬೇಕಾಗಿ ಬರುತ್ತದೆ, ಸಾಲ ತೆಗೆದುಕೊಳ್ಳಬೇಕಾಗುತ್ತದೆ. ಅಂತಹ ಸಮಸ್ಯೆ ಬಂದರೆ ಯಾರಿಗೂ ಹೇಳಿಕೊಳ್ಳಬೇಡಿ. ನಿಮ್ಮ ಬಳಿ ಹಣ ಖಾಲಿಯಾಗುವುದು ನೋಡಿ ಜನರು ನಿಮ್ಮನ್ನು ಬಿಟ್ಟು ಬಿಡುತ್ತಾರೆ. ಕೆಲವು ಮಂದಿ ಹಳೆಯ ಮತ್ತು ಹೊಸದಾದ ಪರಿಚಯದ ವ್ಯತ್ಯಾಸ ಇಲ್ಲದೆ ಅವರ ಕಷ್ಟಗಳನ್ನು ರಹಸ್ಯಗಳನ್ನು ಎಲ್ಲರಿಗೂ ಹೇಳಿಕೊಳ್ಳುತ್ತಾರೆ. ಈ ರೀತಿ ಮಾಡಿದರೆ ಅಪಹಾಸ್ಯದ ಪಾಲಾಗಬೇಕಾಗುತ್ತದೆ. ಸಂಪತ್ತು, ಆಸ್ತಿ, ಅಂತಸ್ತನ್ನು ಹೊಂದಿರುವವರನ್ನು ಸಮಾಜದಲ್ಲಿ ಪ್ರಭಾವಶೀಲರನ್ನಾಗಿ ಪರಿಗಣಿಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಪ್ರಜೆಗಳು ಹಣ ಇಲ್ಲದೆ ಇರುವವರನ್ನು ಆ ವ್ಯಕ್ತಿಯನ್ನು ಅಗೌರವಿಸುತ್ತಾರೆ. ಅಂತಹ ವ್ಯಕ್ತಿಗೆ ಯಾರೂ ಸಹಾಯ ಮಾಡುವುದಿಲ್ಲ. ಬಂಧುಗಳೊಂದಿಗೆ ನಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಅವರು ಸಹಾಯ ಮಾಡುವ ಬದಲಾಗಿ ಹೊರಗಡೆ ಹೋಗಿ ಎಲ್ಲರೊಂದಿಗೂ ಅಪಹಾಸ್ಯ ಮಾಡಿಕೊಂಡು ನಗುತ್ತಾರೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಸಮಾಚಾರಗಳ ಬಗ್ಗೆ ಯಾರೊಂದಿಗೂ ಹೇಳಬಾರದು. ಗಂಡ ಹೆಂಡತಿಯ ಮಧ್ಯೆ ಇರುವ ವ್ಯವಹಾರಗಳ ಬಗ್ಗೆ ಯಾರೊಂದಿಗೂ ಹೇಳಬೇಡಿ. ಈ ವಿಷಯಗಳನ್ನು ನಿಮ್ಮ ಆಪ್ತ ಸ್ನೇಹಿತನಿಗೆ ಸಹ ಹೇಳಬೇಡಿ. ನೀವು ಕಷ್ಟದಲ್ಲಿ ಬೀಳಬಹುದು ಮತ್ತು ಅವಮಾನ ಪಡಿಸುತ್ತದೆ. ಹಾಗೆಯೇ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬಿರುಕು ಮೂಡಿಸುತ್ತದೆ. ಯಾವ ವ್ಯಕ್ತಿಯಾದರೂ ತಮ್ಮ ಜೀವನ ಸಂಗಾತಿಯ ಸ್ವಭಾವದ ಬಗ್ಗೆ ಇತರರೊಂದಿಗೆ ಹೇಳಬಾರದು. ನಿಮ್ಮ ಸಂಗಾತಿಯನ್ನು ಗೌರವಿಸದ ವ್ಯಕ್ತಿಗೆ ಸಮಾಜದಲ್ಲಿ ಗೌರವ ಸಿಗುವುದಿಲ್ಲ. ಅವರ ವೈವಾಹಿಕ ಜೀವನ ಸಂತೋಷವಾಗಿ ಇರುವುದಿಲ್ಲ. ಹಾಗಾಗಿ ಈ ರಹಸ್ಯಗಳನ್ನು ಯಾರೊಂದಿಗೂ ಹೇಳಿಕೊಳ್ಳಬೇಡಿ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.